ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರಂತೆ, ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ. ಸಿದ್ದರಾಮಯ್ಯ ರಾಜೀನಾಮೆ ಸುದ್ದಿ ಬ್ರೇಕ್ ಆಗಿದ್ದು ನಮ್ಮಲ್ಲೇ ಮೊದಲು. ಅವತ್ತು ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ರು, ಹಂಗಾಗಿರ್ಬಹುದಾ ಹಿಂಗಾಗಿರಬಹುದಾ ಅಂತ. ಬಟ್ ಅದ್ರ ಆಚೆಗೆ ಗ್ಯಾರಂಟಿ ನ್ಯೂಸ್ ನಿಖರವಾಗಿ ಒಂದು ವರದಿ ಕೊಡ್ತು, ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತ ಅಂತ. ಸೊ ಹಾಗಾಗಿ ಈ ಸುದ್ದಿ ಬ್ರೇಕ್ ಆಗಿದ್ದು ನಮ್ಮಲ್ಲಿ. ಗ್ಯಾರಂಟಿ ನ್ಯೂಸ್ ಬ್ರೇಕ್ಸ್ ಸ್ಟೋರಿಗಳನ್ನ ಬಟ್ ಎಲ್ಲಾ ನ್ಯೂಸ್ ಚಾನೆಲ್ ಅವರು ಅದನ್ನ ಫಾಲೋ ಮಾಡ್ತಾರೆ ಅಂತ ಈ ವಿಚಾರದಲ್ಲಿ ಸಾಬೀತಾಗಿ ಹೋಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕುರಿತು ಮೊದಲು ಬ್ರೇಕ್ ಆಗಿದ್ದು ಗ್ಯಾರಂಟಿ ನ್ಯೂಸ್ ನಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ, ಇದು ಖಚಿತ ಅಂತ ಒತ್ತಿ ಹೇಳಿದ್ವಿ ನಾವು, ಅದು ನಿಜ ಆಗ್ತಾ ಇದೆ ಇವತ್ತು ಅಂತ. ಡಿಕೆ ಶಿವಕುಮಾರ್ ಅವರ ಹಲವು ವರ್ಷಗಳ ಕನಸು, ಹಲವು ವರ್ಷಗಳ ಪರಿಶ್ರಮ, ಮೋಸ್ಟ್ಲಿ ಅವರು ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ, ಅದು ದೇವರ ಇಚ್ಛೆ ಅಂತ ಹೇಳ್ತಾ ಇದ್ರಲ್ಲ, ದೇವರ ಇಚ್ಛೆ ಈಗಲೇ ಸಿಗಬೇಕು, ಹಿಂಗೆ ಸಿಗಬೇಕು ಅಂತ ಇತ್ತು ಅಂತ ಅನ್ಸುತ್ತೆ. ಅದನ್ನ ಪಡೆದುಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ. ಸೊ ಅದೆಲ್ಲದಕ್ಕೂ ಕೂಡ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇರುವಂತಹ ದಿನ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆದಂಗೆ ತಮ್ಮ ಆಪ್ತರಿಗೆ, ಸಂಪುಟದ ಸಹೋದ್ಯೋಗಿಗಳಿಗೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಧಿಕೃತವಾಗಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರಂತೆ, ರಾಜೀನಾಮೆ ಕೊಡ್ತಾ ಇದ್ದೀನಿ, ಇದು ಹೈಕಮಾಂಡ್ ಹೇಳಿರೋ ಮಾತು. ನೀವು ಸಿದ್ದರಾಮಯ್ಯನವರನ್ನ ಈ ಗೊಂದಲ ಸೃಷ್ಟಿಯಾದಾಗಿಂದ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಹೈಕಮಾಂಡ್ ಹೇಳಿದ್ರೆ ಕೊಡ್ತೀನಿ ಬಿಡ್ರಿ, ಹೈಕಮಾಂಡ್ ಹೇಳಿದ್ದೆ ಅಲ್ಟಿಮೇಟ್, ಇನ್ಯಾರೇನೇ ಹೇಳಿದ್ರು ನಾನು ಕೇಳಲ್ಲ ಅಂತ ಬಹಳ ಖಡಕ್ ಆಗಿ ಹೇಳ್ತಾ ಇದ್ರು. ಇವತ್ತು ಹೈಕಮಾಂಡ್ ಹೇಳಿದೆ, ಅದಕ್ಕೆ ನಾನು ಬದ್ಧ, ಕೊಡ್ತಾ ಇದ್ದೀನಿ ಅಂತ ರಾಜೀನಾಮೆ. ನೋಡಿ, ಅದನ್ನೇ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರಿಗೆ ತೃಪ್ತಿ ಇದೆಯಾ ಇಲ್ವಾ ಸೆಕೆಂಡರಿ ಒಬ್ಬ ರಾಜಕಾರಣಿ ಆಗಿ, ಆದ್ರೆ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ, ಅಧಿಕಾರ ಅನುಭವಿಸ್ಬಿಟ್ಟಿದ್ದೀನಿ, ಹೈಕಮಾಂಡ್ ಇಷ್ಟು ಕೊಟ್ಟ ಆದ್ಮೇಲೆ ಅವ್ರು ಹೇಳಾದ್ಮೇಲೆ ನಾನು ಕೇಳಲೇಬೇಕು, ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಕೊಡ್ಲೇಬೇಕು, ಅದಕ್ಕೆ ನಾನು ಬದ್ಧ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಂತ. ರಾಜೀನಾಮೆ ನೀಡೋದಕ್ಕೆ ನಾನು ಯಾವುದೇ ಷರತ್ತು ಹಾಕಿಲ್ಲ ಅಂತ ಹೇಳಿದ್ದಾರಂತೆ ಸಿದ್ದರಾಮಯ್ಯನವರು. ಅಲ್ಲಿ ಹೇಳಬಹುದು, ಬಟ್ ಪಕ್ಷದ ವೇದಿಕೆಯಲ್ಲಿ ಹಾಕಿರ್ತಾರೆ ಅಂತ. ನಾನು ಯಾವುದೇ ಪಟ್ಟಿಯನ್ನ ಕೂಡ ಕೊಟ್ಟು ಬಂದಿಲ್ಲ, ಯಾವುದೇ ಷರತ್ತುಗಳನ್ನ ಹಾಕ ಬಂದಿಲ್ಲ, ಸಿಎಲ್ಪಿ ನಾಯಕ ನೇಮಕ ಮಾಡುವ ಅಧಿಕಾರ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಿರಂತಹ ವಿಚಾರ, ಅದರಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ, ಯಾವುದೇ ಡಿಮ್ಯಾಂಡ್ ಅನ್ನ ನಾನು ಇಟ್ಟಿಲ್ಲ ಅಂತ. ರಾಹುಲ್ ಸೂಚನೆ ಕೊಟ್ಟವರಿಗೆ ನಾನು ಸಪೋರ್ಟ್ ಮಾಡಬೇಕು, ಮಾಡ್ತೀನಿ ಅನ್ನೋದನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಈ ದೃಶ್ಯಗಳು ಬಹಳ ಅಪರೂಪದಲ್ಲಿ ಅಪರೂಪ. ಈ ರೀತಿ ಹಗ್ಗ ಮಾಡಿರೋದು, ಪ್ರೀತಿ ವಿಶ್ವಾಸದಿಂದ ಅವ್ರು ಹಗ್ಗ ಮಾಡ್ತಾ ಇರುವಂತಹ ದೃಶ್ಯಗಳಿದೆಯಲ್ಲ, ಬಹಳ ಅಪರೂಪ. ಇಬ್ಬರಲ್ಲೂ ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಈ ದೃಶ್ಯಗಳು. ಒಟ್ಟಿಗೆ ಕೂತಿದ್ದಾರೆ, ಒಟ್ಟಿಗೆ ಹಗ್ಗ ಮಾಡಿದ್ದಾರೆ. ಅದರಲ್ಲಿ ಒಂದು ಸಂದೇಶ, ನಾವಿಬ್ಬರು ಕೂಡ ಒಂದೇ, ನಾವು ಪಕ್ಷಕ್ಕಾಗಿ ಕೆಲಸ ಮಾಡಿದವರು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಒಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಡಿಕೆ ಶಿವಕುಮಾರ್ ಅವರು ಲಿಟ್ರಲಿ ಸಿದ್ದರಾಮಯ್ಯನವರ ಕಾಲನ್ನ ನಮಸ್ಕರಿಸಿದ್ದಾರೆ ಅನ್ನುವಂತಹ ಫೋಟೋ ಕೆಲವೇ ಕ್ಷಣಗಳಲ್ಲಿ ಸ್ಕ್ರೀನ್ ಮುಂದೆ ನಿಮ್ಮ ಮುಂದೆ ಇಡ್ತೀವಿ ನಾವು ಅದನ್ನ. ಸೊ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಎಸ್ ಈ ದೃಶ್ಯ, ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲನ್ನ ನಮಸ್ಕಾರ ಮಾಡ್ತಾ ಇರುವಂತಹ ದೃಶ್ಯ. ನಿಮ್ಮ ಆಶೀರ್ವಾದ ಪಡೆದುಕೊಂಡೇ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದೀನಿ, ಸಿಎಂ ಆಗಿ ಪದಗ್ರಹಣವನ್ನ ಸ್ವೀಕಾರ ಮಾಡೋದಕ್ಕೆ ನಾನು ಬದ್ಧ ಅನ್ನೋದನ್ನ ಸಿದ್ದರಾಮಯ್ಯನವರ ಕಾಲನ್ನ ನಮಸ್ಕಾರ ಮಾಡೋ ಮೂಲಕ ಈ ಸಂದೇಶವನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ. ಇದನ್ನೇ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ದಿದ್ದು. ಹೆಂಗಂದ್ರೆ ಹಂಗೆ ಸಿದ್ದರಾಮಯ್ಯನವರ ಎಕ್ಸಿಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಬಯಸಿದ್ದಲ್ಲ. ಯಾವ ರೀತಿನಾದ್ರೂ ಆಗ್ಲಿ ಅಧಿಕಾರ ಸಿಗಬೇಕು, ಅವ್ರ ಬೇಸರನಾರು ಆಗ್ಲಿ, ಅಸಮಾಧಾನನಾರುಗೊಳ್ಳಿ, ಅವ್ರನ್ನ ದೂರ ಇಡಬೇಕು ಅಧಿಕಾರದಿಂದ ಅಂತ ಹಪಹಪಿಸಿದವರು ಅಲ್ಲ ಡಿಕೆ ಶಿವಕುಮಾರ್. ಪಕ್ಷಕ್ಕಾಗಿ ಕೆಲಸ ಮಾಡಿದವರು, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದವರು. ಅವ್ರು ಬಿಟ್ಕೊಟ್ರೆ ಮಾತ್ರ ನಾನು ತಗೊಳ್ತೀನಿ ಅನ್ನುವಂತ ಮನಸ್ಥಿತಿಯಲ್ಲಿ ಇಷ್ಟು ವರ್ಷಗಳ ಕಾಲ ಕಾದಿದ್ರು ಡಿಕೆ ಶಿವಕುಮಾರ್. ಆ ಕಾಯುವಿಕೆಗೆ ಉತ್ತರ ಸಿಕ್ಕಿದೆ. ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಇನ್ನು ಮುಂದೆ ನೀನು ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವಂತ ಆಶೀರ್ವಾದ ಮಾಡ್ತಾ ಇರುವಂತಹ ಕ್ಷಣ. ಆ ಮೂಲಕ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದುಕೊಳ್ತಾ ಇರುವಂತಹ ಕ್ಷಣ. ನಾನು ಆಗ್ಲೇ ಹೇಳಿದೆ, ಹಲವು ಬಾರಿ ಇಬ್ಬರ ಮುಖಾಮುಖಿ ಆಗಿದೆ, ಹಲವು ಬಾರಿ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಇಬ್ಬರು ಕೂಡ ಕಾಣಿಸ್ಕೊಂಡಂತಹ ರೀತಿಗೂ ಈ ಬಾರಿ ಕಾಣಿಸ್ಕೊಳ್ತಾ ಇರುವಂತಹ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆಯಂತ. ಆ ವ್ಯತ್ಯಾಸ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದೇ ವ್ಯತ್ಯಾಸ ಇದು. ಅದೇ ಕಾಣಿಸ್ತಾ ಇರುವಂತಹ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಅದರ ಅರ್ಥ
ನಿಮ್ಮ ಆಶೀರ್ವಾದ, ನಿಮ್ಮ ಅಣತಿಯಂತೆ ನಾನು ಸಿಎಂ ಆಗ್ತಾ ಇದ್ದೀನಿ ಅನ್ನುವಂತಹ ಖುಷಿಯೊಂದಿಗೆ ಅವರ ಆಶೀರ್ವಾದ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಮೋಸ್ಟ್ಲಿ ಇಡೀ ರಾಜ್ಯದ ಜನ ಕಾಯ್ತಾ ಇದ್ರು, ಸಿದ್ದರಾಮಯ್ಯನವ್ರು ಹೆಂಗ್ ಎಕ್ಸಿಟ್ ಆಗ್ತಾರೆ, DK ಶಿವಕುಮಾರ್ ಅವ್ರಿಗೆ ಹೆಂಗ ಆಶೀರ್ವಾದ ಮಾಡ್ತಾರೆ, ಹೆಂಗ್ ಬಿಟ್ಟುಕೊಡ್ತಾರೆ ಆ ಸ್ಥಾನವನ್ನ ಅಂತ ಹಿಂಗ್ ಬಿಟ್ಟುಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ದಕ್ಕೆ ಬದ್ಧ, ರಾಜೀನಾಮೆ ಕೊಡ್ತೀನಿ, ಇನ್ನು ಮುಂದೆ ನೀನು ಅಧಿಕಾರ ಸ್ವೀಕರಿಸು ಅನ್ನುವಂತಹ ಸಂದೇಶವನ್ನ ಆ ಮೂಲಕ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಕೊಡ್ತಿದ್ದಾರೆ ಅನ್ನೋದು ಎರಡು ದೃಶ್ಯಗಳಲ್ಲಿ ಎದ್ದು ಸಾಬೀತಾಗ್ತಾ ಇದೆ. ಇದನ್ನೇ ಪಕ್ಷ ಬಯಸಿರೋದು, ಇದನ್ನೇ DK ಶಿವಕುಮಾರ್ ಅವರು ಬಯಸಿರೋದು. ಈ ಹಿಂದೆ ಹಲವು ಹಗರಣಗಳು, ಪ್ರಮುಖವಾಗಿ ಮೂಡಾ ಹಗರಣ ಬಂದಾಗ ಆಗ್ಲೇ ರಾಜೀನಾಮೆ ಕೊಟ್ಬಿಡ್ತಾರ ಸಿದ್ದರಾಮಯ್ಯನವರು ಅಂದ್ರೆ DK ಶಿವಕುಮಾರ್ ಅವರು ಚಕಾರ ಎತ್ತಲಿಲ್ಲ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತಾಡಿಲ್ಲ, ಒತ್ತಾಯ ಮಾಡಲಿಲ್ಲ ರಾಜೀನಾಮೆ ಕೊಡೋದಕ್ಕೆ. ಕಾರಣ, ಒಬ್ಬ ನಾಯಕನ ಎಕ್ಸಿಟ್ ಹಿಂಗಿರಬಾರ್ದು, ಆ ಎಕ್ಸಿಟ್ ಅನ್ನ ನಾನು ಕೂಡ ಬಯಸಲ್ಲ, ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಇರಬೇಕು, ಖುಷಿಯಾಗಿ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಬಯಸಿದ್ರು. ಅದರಂತೆ ಕಾಯುವಿಕೆ 3 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ರು, ಶ್ರಮ ಪಟ್ರು, ಪಕ್ಷಕ್ಕಾಗಿ ದುಡಿದ್ರು. ಹಾಗಾಗಿ ಆ ಪಕ್ಷಕ್ಕಾಗಿ ದುಡಿದಿದ್ದಕ್ಕೆ ಆ ಶ್ರಮಕ್ಕೆ ಸಿಕ್ಕಿರುವಂತಹ ಪ್ರತಿಫಲ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮೋಸ್ಟ್ಲಿ DK ಶಿವಕುಮಾರ್ ಅವರಿಗೆ ಆ ಸಾರ್ಥಕ ಭಾವ ನೋಡೋದಕ್ಕೆ ಸಿಗ್ತಾ ಇದೆ ಅವ್ರ ಮುಖವನ್ನ ನೋಡಿದಾಗ. ಬಹುತೇಕರು ಹೇಳ್ಬಹುದು, ಪತ್ರಕರ್ತರು ಏನ್ರಿ ಅವ್ರ ಮುಖ ನೋಡ್ಕೊಂಡು ವಿಶ್ಲೇಷಣೆ ಮಾಡ್ತೀರಿ, ಅವ್ರ ಮುಖವನ್ನ ನೋಡ್ಕೊಂಡು ನೀವು ಹಿಂಗೆ ಹೇಳ್ಬಿಡ್ತೀರಿ ಅಂತ, ನೀವೇನ್ ಭವಿಷ್ಯ ಹೇಳೋರ ಅಂತ. ಬಟ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನೋಡಿದ್ರು ಕೂಡ ಅರ್ಥ ಆಗುತ್ತೆ ಆ ಖುಷಿಯ ಭಾವ ಅವ್ರ ಮುಖದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಇದನ್ನೇ DK ಶಿವಕುಮಾರ್ ಅವರು ಬಯಸ್ತಾ ಇದ್ರು. ಸಿದ್ದರಾಮಯ್ಯನವರು ಹಿಂಗೆ ಅಧಿಕಾರದ ಹಸ್ತಾಂತರ ನನಗೆ ಮಾಡಬೇಕು ಅಂತ ಬಯಸಿದ್ರು, ಅದರಂತೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಐ ಡೋಂಟ್ ನೋ, ಆ ದೃಶ್ಯಗಳನ್ನ ನೋಡಿದ್ರೆ ಕ್ಲೋಸ್ ಅಲ್ಲ, ಆ ಫೋಟೋವನ್ನ ನೀವು ಯಾರಾದ್ರೂ ಝೂಮ್ ಮಾಡಿ ನೋಡಿದ್ರೆ DK ಶಿವಕುಮಾರ್ ಸ್ವಲ್ಪ ಭಾವುಕರಾದಂಗೆ ಕಾಣಿಸುತ್ತೆ ಅವರ ಮುಖ. ಯಾವಾಗ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಹಗ್ಗ ಮಾಡಿದಾಗ, ಈ ಹಸ್ತಲಾಘವ ಆದಾಗ, ಅವ್ರನ್ನ ಹಗ್ಗ ಮಾಡಿದಾಗ ಸ್ವಲ್ಪ ಭಾವುಕರಾದಂಗೆ ಕಾಣಿಸ್ತಾ ಇದೆ DK ಶಿವಕುಮಾರ್. ಯಾವುದೇ ಆಗ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ಲಿ, ನೀವು ತುಂಬಾ ಪರಿಶ್ರಮ ಪಟ್ಟಾಗ, ಏನೋ ಬೇಕು ಅಂತ ಹಪಹಪಿ ಇದ್ದಾಗ, ಅದನ್ನ ಪಡೆದುಕೊಳ್ಳಲೇಬೇಕು ಅಂತ ತೀರ್ಮಾನ ಮಾಡಿದಾಗ, ಅದಕ್ಕೆ ಕಷ್ಟಪಟ್ಟಿರುವ ದಿನಗಳಿರುತ್ತಲ್ಲ, ಅದೆಲ್ಲವೂ ಕೂಡ ರೀಕಾಲ್ ಆಗ್ಬಿಡುತ್ತೆ ಅದು ಸಿಕ್ಕಿರುವಂತಹ ದಿನ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ನೀವು ನೋಡಿದ್ರು ಕೂಡ ಭಾವುಕರಾಗ್ಬಿಡ್ತೀವಿ ನಾವು ಸಿಕ್ಕಾಗ. ಖುಷಿಯನ್ನ ಹೇಳಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು ಪಕ್ಷದ ಏಳಿಗೆಗಾಗಿ ದುಡಿದವರು, ಶ್ರಮ ಪಟ್ಟವರು, ಇಷ್ಟು ವರ್ಷಗಳ ಕಾಲ ಪಕ್ಷ ಯಾವುದೇ ಸಂದರ್ಭಕ್ಕೆ ಕಷ್ಟದಲ್ಲಿದ್ದಾಗೂ ಕೂಡ ಪಕ್ಷವನ್ನ ಆ ಟ್ರಬಲ್ನಿಂದ ಆಚೆ ತಂದಿದ್ದಕ್ಕೆ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರೆದುಕೊಳ್ತಾ ಇದ್ರು, ಪವರ್ಫುಲ್ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ರು DK ಶಿವಕುಮಾರ್ ಅವರನ್ನ. ಎಂತೆಂಥದ್ದೋ ಆಫರ್ಗಳು ಬಂದಾಗ್ಲೂ ಕೂಡ, ಅವ್ರ ಮೇಲೆ ದಾಳಿಗಳಾದಾಗ್ಲೂ ಕೂಡ, ED IT ಅಂತ ದಾಳಿಗಳಾದಾಗ್ಲೂ ಕೂಡ ಯಾವತ್ತೂ ಕುಗ್ಗಿರುವಂತಹ ಮನುಷ್ಯ DK ಶಿವಕುಮಾರ್ ಅವರಲ್ಲ. ಬಹಳ ದಿಟ್ಟ ನಿಲುವಿನಿಂದ ಅದನ್ನ ಫೇಸ್ ಮಾಡಿರುವಂತಹ ನಾಯಕ. ಹಾಗಾಗಿ ಅವ್ರನ್ನ ಪವರ್ಫುಲ್ ಲೀಡರ್ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಕರೀತಾರೆ. ಆ ಪವರ್ಫುಲ್ ಲೀಡರ್ ಕಂಡಂತಹ ಕನಸು ನನಸಾಗ್ತಾ ಇರುವಂತಹ ದಿನ, ಅದು ಭಾವುಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಪ್ಪಿಕೊಂಡ ವೇಳೆ ಭಾವುಕರಾಗಿದ್ದಾರೆ. ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ. ಬಹಳ ಹತ್ತಿರದಿಂದ ಆ ಫೋಟೋ ನೋಡಿದಾಗ ಸಿದ್ದರಾಮಯ್ಯನವರು ಭಾವುಕರಾಗಿದ್ದಾರೆ, DK ಶಿವಕುಮಾರ್ ಕೂಡ ಭಾವುಕರಾಗಿದ್ದಾರೆ ಅಂತ. ಪರಸ್ಪರ ಕಣ್ಣೀರ್ ಹಾಕಿದ್ದಾರಂತೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅಪ್ಪಿಕೊಂಡಂತಹ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾವುಕರಾಗಿ ಕಣ್ಣೀರ್ ಹಾಕಿದ್ದಾರೆ. ಇದನ್ನ ನಾನು ವೇಟ್ ಮಾಡ್ತಾ ಇದ್ವಿ, ಹೆಂಗಿರುತ್ತಪ್ಪ ಅದು ಅಂತ. ಕ್ಷಣ ಸಿದ್ದರಾಮಯ್ಯನವರು ಭಾವುಕರಾಗ್ತಾರ, ಕಣ್ಣೀರ್ ಹಾಕ್ಬಿಡ್ತಾರ, DK ಶಿವಕುಮಾರ್ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಆ ಸಂದರ್ಭಕ್ಕೆ ಅಂತ. ಬಟ್ ನೋಡಿ, ಇಬ್ಬರಲ್ಲೂ ಕೂಡ ಭಾವುಕ ಕ್ಷಣ ನೋಡೋದಕ್ಕೆ ಸಿಗ್ತಾ ಇದೆ. ಇಬ್ಬರೂ ಕೂಡ ಭಾವುಕರಾಗಿದ್ದಾರೆ ಅಪ್ಪಿಕೊಂಡಂತಹ ಸಂದರ್ಭದಲ್ಲಿ. ಝೂಮ್ ಅಲ್ಲಿ ನೀವು ಆ ಫೋಟೋವನ್ನ ಗಮನಿಸಿದ್ರೆ ಅರ್ಥ ಆಗುತ್ತೆ ಅವರ ಇಬ್ಬರ ಭಾವನೆಗಳು ಹೆಂಗಿದೆ ಅಂತ. ಒಬ್ರು ಅಧಿಕಾರದಿಂದ ಹಿಂದೆ ಸರಿತಾ ಇರುವಂತಹ ಕ್ಷಣ, ಒಬ್ರು ಅಧಿಕಾರವನ್ನ ಪಡೆದುಕೊಳ್ತಾ ಇರುವಂತಹ ಕ್ಷಣ. ಇಬ್ಬರಲ್ಲಿ ಮನಸ್ಥಿತಿಗಳು ಬೇರೆ ಇರಬಹುದು, ಆದ್ರೆ ಪಕ್ಷ ನಿಷ್ಠೆ ಅನ್ನೋದು ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಆ ದೃಶ್ಯಗಳನ್ನ ಅರ್ಥ ಮಾಡ್ಕೊಳ್ಳಬಹುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ.
ಮಾರುತಿ, ಮೋಸ್ಟ್ಲಿ ಈ ಕ್ಷಣಕ್ಕಾಗಿ ಆಸ್ ಅ ಪತ್ರಕರ್ತರು ನಾವುಗಳು ಅದ್ರ ಜೊತೆಗೆ ಇಡೀ ರಾಜ್ಯದ ಜನ ಕಾಯ್ತಾ ಇದ್ರು ಹೆಂಗಿರುತ್ತೆ ಇದು ಪ್ರೋಸೆಸ್ ಅಂತ. ಸಿದ್ದರಾಮಯ್ಯನವರು ಭಾವುಕರಾಗ್ತಾರ, ಡಿ ಕೆ ಶಿವಕುಮಾರ್ ಅವ್ರು ಹೆಂಗದನ್ನ ತಗೊಳ್ತಾರೆ, ಸನ್ನಿವೇಶ ಹೆಂಗಿರುತ್ತೆ ಅಂತ ಮೋಸ್ಟ್ಲಿ ಸಾರಿ ಹೇಳ್ತಾ ಇದೆ ಒಂದಷ್ಟು ವಿಚಾರಗಳನ್ನ, ಫೋಟೋಗಳು ವಿಶ್ಲೇಷಣೆ ಮಾಡೋದಾದ್ರೆ. ಶ್ರುತಿ, ಹಾಲಿ ಮುಖ್ಯಮಂತ್ರಿ ಆಗಿರುವಂಥವರನ್ನು ಆ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ. ಹಿಂದೆ ಹಲವು ಪ್ರಕರಣಗಳಲ್ಲಿ ನಾವು ಈ ರೀತಿಯಾದಂತಹ ಸಂದರ್ಭಗಳನ್ನು ನೋಡಿದ್ವಿ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಭಾಳಷ್ಟು ನಾಜೂಕಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲೂ ಕೂಡ ಪಕ್ಷಕ್ಕಾಗಿರ್ಬೋದು, ತಮಗಾಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ಗಾಗಿರ್ಬೋದು ಡ್ಯಾಮೇಜ್ ಆಗದೇ ಇರುವಂಥ ರೀತಿಯಲ್ಲಿ, ಕಾರ್ಯಕರ್ತರಲ್ಲಿ ಎಲ್ಲೂ ಗೊಂದಲ ಉಂಟಾಗದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡ್ರು ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಇಷ್ಟು ಸುಲಭವಾಗಿ, ಇಷ್ಟು ಸಲೀಸಾಗಿ ಆ ಸ್ಥಾನವನ್ನು ಬೇರೆಯವ್ರಿಗೆ ಬಿಟ್ಕೊಡ್ತಾರೆ ಅಂತ ಯಾರೂ ಕೂಡ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಇವತ್ತಿಂದ ಅಲ್ಲ, KPCC ಡಿ ಕೆ ಶಿವಕುಮಾರ್ ಅವರು KPCC ನೇತೃತ್ವವನ್ನು ವಹಿಸ್ಕೊಂಡಾದ ದಿನದಲ್ಲೂ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ದಿನದಲ್ಲೂ ಕೂಡ ಬೇರೆ ಬೇರೆ ಪಕ್ಷದವರು ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಇವರಿಬ್ಬರು ಒಂದಾಗಿ ಹೋಗೋದಿಲ್ಲ, ಇದರ ಪ್ರಾಫಿಟ್ ನಮ್ಗೆ ಆಗುತ್ತೆ ಅಂತ ಯಾವಾಗಲೇ ಅಂದ್ಕೊಂಡ್ರು ಕೂಡ ಅದನ್ನು ತದ್ವಿರುದ್ಧ ಮಾಡಿರುವಂಥದ್ದು ಈ ಬಲೆ ಜೋಡಿ ಅಂತಲೇ ಹೇಳ್ಬೋದು. ಇವರು ಯಾವತ್ತೂ ಕೂಡ ಕೆಲವು ವೈಮನಸ್ಸುಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗಿರ್ಬೋದು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಷ್ಟು ರಾಜಕೀಯ ವೈಮನಸ್ಸುಗಳು ಇರಬಹುದು. ಆದರೆ ಪಕ್ಷ ಅಂತ ಬಂದಾಗ, ಚುನಾವಣೆ ಅಂತ ಬಂದಾಗ ಇಬ್ಬರು ಕೂಡ ಕೂಡಿ ಹೋಗಿದ್ದಾರೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲೇ 2023ರ ವಿಧಾನಸಭಾ ಚುನಾವಣೆ. 224 ಶಾಸಕರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು. ಎಲ್ಲೂ ಕೂಡ ಹೊರಗಡೆಗೆ ಬಂದು ಎಲ್ಲೂ ಕೂಡ ಹೆಚ್ಚು ಚರ್ಚೆ ಆಗಲಿಲ್ಲ, ಹೆಚ್ಚು ಕಿತ್ತಾಡ್ಕೊಂಡಿಲ್ಲ. ಭಾಳಷ್ಟು ಸಲೀಸಾಗಿ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ರು. 136 ಸ್ಥಾನ ಗೆಲ್ಲೋದಕ್ಕೂ ಕೂಡ ಸಾಧ್ಯ ಆಯಿತು. ಅದಾದ ಬಳಿಕ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಸಿದ್ದರಾಮಯ್ಯನೂ ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ತಂದು ಸಿದ್ದರಾಮಯ್ಯ ಆ CM ಸ್ಥಾನದಲ್ಲಿ ಕೂರಿಸಲಿಲ್ಲ. ಅವತ್ತು ಕೂಡ ಇಬ್ಬರನ್ನ ಸಮಾಧಾನ ಮಾಡುವಂಥ ಒಂದು ಕೆಲಸ ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ ಇವರೆಲ್ಲರಿಗಿಂತಲೂ ಕೂಡ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಇಬ್ಬರನ್ನು ಕೂಡ ಸೂಚನೆ ಕೊಟ್ಟಂತ, ರಾಹುಲ್ ಗಾಂಧಿ ಅವರ ಸೂಚನೆ ಅಂತ ಅವತ್ತು ನಡ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಅವರು ನಾನು ವೇಟ್ ಮಾಡ್ತೀನಿ ಅಂತ. ಸಹಜ ಫೋಟೋ ಬಗ್ಗೆ ಮತ್ತೆ ನಾನು ಕೇಳೋದಾದ್ರೆ ಎರಡು ಭಾವನೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈಗ ತಾನೇ ನಮ್ಮ ಹಿರಿಯ ಪತ್ರಕರ್ತರು ರಾಜೇಂದ್ರ ಸರ್ ಹೇಳ್ತಾ ಇದ್ರು, ಒಬ್ಬ ರಾಜಕಾರಣಿಗೆ ಸಾರ್ಥಕ ಭಾವ ಅನ್ನೋದಿರಲ್ಲ, ತೃಪ್ತಿ ಅನ್ನೋದೇ ಇರಲ್ಲ ರಾಜಕಾರಣದಲ್ಲಿ, ಯಾರಿಗೂ ಕೂಡ ಇನ್ನೂ ಬೇಕು ಅನ್ನೋ ಹಪಾಪಿ ಇರುತ್ತೆ ಅಂತ. ಬಟ್ ಎನಿವೇ ಸಿಕ್ಕಿದ್ರಲ್ಲಿ ಖುಷಿ ಪಡುವಂತಹ ಮನಸ್ಥಿತಿಗಳು ಕೆಲವರು ಇರುತ್ತೆ ಅಂತ. ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಇದ್ದಷ್ಟು ದಿನಗಳು ಕಾಲ ಅಧಿಕಾರವನ್ನ ನಡೆಸಿದವರೇ, ಅಧಿಕಾರದಲ್ಲಿ ಇದ್ದವರೇ, ಎಲ್ಲೂ ಕೂಡ ತೆರೆಮರೆಯಲ್ಲಿ ಸರಿಲೇ ಇಲ್ಲ ಅವರು ಅಂತ ಆ ಸಾರ್ಥಕ ಭಾವ ಅವ್ರ ಮುಖದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದಾಗ ಅಂದುಕೊಂಡಿದ್ದನ್ನ ಸಾಧಿಸಿದ್ದೀನಿ, ಅಂದುಕೊಂಡಂತಹ ಕನಸು ನನಸಾಗ್ತಾ ಇರುವಂತಹ ಕ್ಷಣ, ಆ ಭಾವುಕ ಕ್ಷಣ ನೋಡೋದಕ್ಕೆ ಸಿಕ್ಕಿದೆ ಅಂತ. ಎರಡು ಭಾವನೆಗಳು, ಬಟ್ ಒಂದೇ ಪಕ್ಷ. ಹೆಂಗ್ ವಿಶ್ಲೇಷಣೆ ಮಾಡ್ತೀರಿ ಆ ಫೋಟೋ? ಮತ್ತೆ ಮತ್ತೆ ನೋಡ್ಬೇಕು ಅನ್ನುವಂತಹ ಕ್ಷಣಗಳು. ಆದ್ರೆ ಹಾಗಾಗಿ ಹಂಗೆ ಕೇಳ್ತಾ ಇದ್ದೀನಿ ನಾನು. ಶ್ರುತಿ, ಖಂಡಿತ ಒಬ್ಬರು ಎಕ್ಸಿಟ್ ಆಗ್ತಾ ಇದ್ದಾರೆ, ಒಬ್ಬರು ಮುಖ್ಯಮಂತ್ರಿ ಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ಇವತ್ತು ಅವರ ಮುಖ್ಯಮಂತ್ರಿ ಆಗಿ ಕೊನೆ ದಿನ ಆಗ್ತಾ ಇದೆ. ಮತ್ತೊಬ್ಬರು ಶನಿವಾರನೋ ಇಲ್ಲ ಸೋಮವಾರವೋ ಮುಖ್ಯಮಂತ್ರಿ ಆಗಿ, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಸಹಜ, ಯಾರೇ ರಾಜಕಾರಣಿ ಆದರೂ ಕೂಡ ಅಧಿಕಾರ ಇನ್ನಷ್ಟು ದಿನಗಳು ಬೇಕು, ಆ ಸ್ಥಾನ ಇನ್ನಷ್ಟು ದಿನಗಳು ನನ್ನ ಬಳಿ ಇರಬೇಕು ಅನ್ನುವಂಥ ಆಸೆ ಪಡುವಂಥದ್ದು ನಿಜ. ಸಿದ್ದರಾಮಯ್ಯ ಅವ್ರಿಗೆ ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟ ಕ್ಷಣದಿಂದಲೂ ಕೂಡ ಒತ್ತಿ ಇದನ್ನೇ ಭಾಳಷ್ಟು ಅವರ ಸುತ್ತಲೂ ಇರುವಂತಹ ನಾಯಕರುಗಳು ಹೇಳಿದ್ದು, ನಿಮ್ಮ ಮೇಲೆ ಗಂಭೀರವಾದಂಥ ಭ್ರಷ್ಟಾಚಾರದ